ನಮಸ್ಕಾರ ಸಾರ್. ನಮಸ್ಕಾರ ಕಲಿವೀರ. ನಿನ್ನೆ ಪಾಠ ಎಲ್ಲಿಗೆ ಬಿಟ್ಟಿದ್ವು? ಸ್ಟಾರ್ಟ್ ಮಾಡೋಣವಾ ಈಗ? ಸಾರ್, ನಿನ್ನೆ ಒಂದು ಸೂಜಿ ಕತೆ ಹೇಳ್ತೀನಿ ಅಂತ ಹೇಳಿದ್ರಲ್ಲ ಸರ್, ಆ ಸೂಜಿ ಕತೆ ಹೇಳಿದ್ಮೇಲೆ ಪಾಠ ಮಾಡಿ ಸರ್. ಆಯಿತು ಕಣೋ, ಸರಿಯಾಗಿ ನೆನಪು ಮಾಡಿದೆ. ಹೇಳ್ತೀನಿ ಕೇಳು. ಬಹಳ ವರ್ಷಗಳ ಹಿಂದೆ ಎಲಿಸ್ ಹೋ ಎಂಬ ವ್ಯಕ್ತಿ ಇದ್ದನು. ಆತ ಬಟ್ಟೆ ಹೊಲಿಯುವ ಯಂತ್ರವನ್ನು ಕಂಡುಹಿಡಿದನು. ಗಿಡದ ಮುಳ್ಳುಗಳನ್ನು ಆಧಾರವಾಗಿಟ್ಟುಕೊಂಡು ಸೂಜಿಯನ್ನು ಮಾಡಿದನು. ಆದರೆ ಆ ಸೂಜಿಯ ತುದಿ ದಾರ ಸೇರಿಸುವುದು ಹೇಗೆ ಎಂಬುದು ತಿಳಿಯಲಿಲ್ಲ. ಹಗಲು ರಾತ್ರಿ ಅವನಿಗೆ ಅದೇ ಚಿಂತೆಯಲ್ಲಿತ್ತ. ಮಲಗುವಾಗಲೂ ಅದೇ ಆಲೋಚನೆ, ಎಲ್ಲ ಸಮಯದಲ್ಲೂ ಅದೇ ಆಲೋಚನೆ. ಒಂದು ರಾತ್ರಿ ಅವನ ಕನಸೊಂದನ್ನು ಕಂಡನು. ಅಡವಿಯ ಜನರು ತಮ್ಮ ಬರ್ಚಿಯನ್ನು ಬೀಸಿದರು. ಆ ಬರ್ಚಿಯ ಹಿಂದಿನ ತುದಿಯಲ್ಲಿ ಒಂದು ರಂಧ್ರವಿತ್ತು. ಆ ರಂಧ್ರಕ್ಕೆ ತೊಗಟೆಯ ದಾರವನ್ನು ಪೂರ್ಣಿಸಲಾಗಿತ್ತು. ಆ ರಂಧ್ರದಲ್ಲಿ ಪೂರ್ಣಿಸಿದ ದಾರವನ್ನು ಕಂಡನು. ಕೂಡಲೇ ಅವನಿಗೆ ಎಚ್ಚರವಾಯಿತು. ನೇರವಾಗಿ ತನ್ನ ಪ್ರಯೋಗಶಾಲೆಗೆ ಹೋದನು. ತಾನು ಕನಸಿನಲ್ಲಿ ಕಂಡಂತೆ ಸೂಜಿಯ ಚೂಪಾದ ತುದಿಗೆ ಒಂದು ತೂತು ಹಾಕಿದನು. ಅದಕ್ಕೆ ದಾರ ಪೂಣಿಸಿ ಒಲೆಯಲು ತೊಡಗಿದನು. ಆ ಪ್ರಯತ್ನದ ಫಲವಾಗಿ ಬಟ್ಟೆಯ ಮೇಲೆ ಹೊಲಿಗೆ ಬೀಳಲಾರಂಭಿಸಿತು. ಎಲಿಸ್ ಓವ್ ಶ್ರಮ ಮತ್ತು ಬುದ್ಧಿಯ ಫಲವೇ ಯಂತ್ರದ ಸೂಜಿ. ಅದಕ್ಕಾಗಿ ನಾವು ಆತನ ಉಪಕಾರ ನೆನೆಯಬೇಕು. ಎಲಿಸ್ನ ಹೆಸರು ಇಂದು ಕೇಳಿ ಬರುತ್ತಿಲ್ಲ, ಆದರೆ ಆತ ಕಂಡು ಹಿಡಿದ ಸೂಜಿ ನಮ್ಮೆಲ್ಲರ ಸೇವೆ ಮಾಡುತ್ತಿದೆ. ಕಲಿವೀರ, ನಮ್ಮ ಸಾಧನೆ ಈ ರೀತಿ ಇರಬೇಕು, ಗೊತ್ತಾಯ್ತೆ? ಕತೆ ಬಹಳ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು ಸರ್.